ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ ನಮ್ಮ ಕಾಂಗ್ರೆಸ್ನವರು ಬಿ ಜೆ ಪಿಯ ವಿಜೇಂದ್ರ ಕೂಡಿ ಜಂಟಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಕರೀತಾರೆ JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತು ಹೊರಗೆ ನಾನು ಕೊಟ್ಬಿಟ್ಟು ಅಡ್ಡಾಡಿ ಹಂಗೆ ಎಲ್ಲರೂ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಪಾಪ DK ಶಿವಕುಮಾರ್ ಅವ್ರಿಗೆ ಜೈಲಿಗೆ ಹೋಗೋದು ಅಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಭಯಂಕರ ನೋವು ಆಗ್ತದೆ. ಹಿಂದೊಮ್ಮೆ ಹೇಳ್ಯಾರ, ಅವ್ರಿಗೆ ಆದಷ್ಟು ನೋವು ಬಹುಶಃ ಅವ್ರ ಮನ್ಯಾಗ ಆಗಿರ್ಲಿಕ್ಕಿಲ್ಲ ಅಂತ. ಅವ್ರು ಹೋಗಿದ್ರಲ್ಲ ನಡ್ಬರಕ್ಕೆ, ಯಾವ್ದ್ರ ಅದು ಏನು ಮೇಕೆದಾಟು ಸಲ ಹೋಗಿದ್ರಲ್ಲ ಜೈಲಿಗೆ, ಅದು ಅನ್ನೋದಿಲ್ಲಪ್ಪ ಮೇಕೆದಾಟು. ಅವ್ರು ಮನಿಲ್ಯಾಂಡ ಮಾಡೋ ಪೈಕಿ ಅಲ್ಲ ಅವರು. ಅವಾಗ ಹೆಚ್ಚು ನೋವು ಈ ಕರ್ನಾಟಕದಾಗ ಯಾರಿಗಾರೆ ಆಗಿದ್ದರೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಈಗೇನಾರು ನೋವು ಆದ್ರೆ ಮತ್ತು ವಿಜೇಂದ್ರಗೆ ನೋವು ಆಗ್ತದೆ. ನಮಗೇನು ಆಗೋದು, ಇವ್ರು ಯಾರು ಜೈಲಿಗೆ ಹೋದ್ರೆ ನಮ್ಗೇನು ನೋವು ಆಗೋದು. ನಾವು ಜೈಲಿಗೆ ಹೋದ್ರೆ ನಮ್ಗೆ ನೋವು ಆಗೋದು. ಯಾಕಂದ್ರೆ ನಾನು ಅಂತ ಅಪೇಡ್ ಮಾಡಿಲ್ಲ. ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಹೇಳ್ರಿ? ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತೊಗೊಂಡು ಸಿಗ್ಬಿಡ್ತಾರೆ. ಕೇಂದ್ರ ಮಂತ್ರಿ ಆಗ್ಯಾರ, ಅದಕ್ಕೆ ಜೈಲಿಗೆ ಕಳಿಸ್ತಾರೆ. ಹಂಗೆ ಕೇಳಿ ನೋಡ್ರಿ, ಕೆಲವೊಂದು ಇಡೀ ನಮ್ಮ ಕೈಯಾಗಿಲ್ಲ, ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ. ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರು ಜೈಲಿಗೆ ಕಳಿಸ್ಬೇಕು, ಯಾರನ್ನು ಹೋಗ್ತಾವೆ. ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೋ ಅಡ್ಡಾಡ್ಲತ್ತ, ಯಾವ ಅವಶ್ಯಕತೆ ಇದ್ರೂ ಕಳಿಸ್ಬೋದು.